ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಘೋಷಣೆ ಮಾಡಿದ್ದು 5 ಗ್ಯಾರಂಟಿ. 5ರಲ್ಲಿ ಒಂದು ಫೇಮಸ್ಸು ಅಂತಂದ್ರೆ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿಯ ಹಣ ಕಳೆದ 3 ತಿಂಗಳಿಂದ ಬಂದಿಲ್ಲ. ಗ್ಯಾರಂಟಿಗಾಗಿ ದುಡ್ಡಿಲ್ಲ. ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿಗೋಸ್ಕರ ದಲಿತ ನಿಗಮಗಳ ಅನುದಾನಕ್ಕೂ ಕೂಡ ಸರ್ಕಾರ ಕತ್ತರಿ ಹಾಕ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ದಲಿತ ನಿಗಮಗಳಿಗೆ 25% ಹಣ ಬಿಡುಗಡೆಯನ್ನೇ ಮಾಡಿಲ್ಲ ಸರ್ಕಾರ. 6 ನಿಗಮ ಇದೆ, 2 ಆಯೋಗ ಇದೆ. ಇಲ್ಲಿಗೆ ಟೋಟಲ್ ಆಗಿ 332 ಕೋಟಿ ಹಂಚಿಕೆ ಮಾಡಲಾಗಿತ್ತು. ಆದರೆ ಇಲ್ಲಿ ತನಕ ಬಿಡುಗಡೆ ಆಗಿರೋದೆಷ್ಟು? 88.78 ಕೋಟಿ, ಸುಮಾರು 23%, 25% ಅಷ್ಟೇ. 2 ಆಯೋಗಗಳಿಗೆ ಮಾತ್ರ ನಿಗದಿಯಷ್ಟು ಹಣ ಮಾತ್ರ ರಿಲೀಸ್ ಮಾಡಿದೆ ಸರ್ಕಾರ. ಸೊ ಅಲ್ಲಿಗೆ ಏನಾಗ್ಬಿಟ್ಟಿದೆ ಈಗ ಸಮಸ್ಯೆ ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಪ್ರತಿಫಲ ಸಿಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಆದಾಯ ಹೊಂದಿಸುವುದಕ್ಕೆ ಅನುದಾನಕ್ಕೇನಾದರೂ ಕತ್ತರಿ ಹಾಕ್ತಾ ಸರ್ಕಾರ? ಇಲ್ಲ ಅಂತ ಹೇಳ್ತಾರೆ. ಹಂಗೆಲ್ಲ ಮಾಡಲ್ಲ, ಸರ್ಕಾರದ ಬಳಿ ದುಡ್ಡಿದೆ, ಹೆಂಗೆ ಮಾಡಬೇಕು ಅಂತ ಗೊತ್ತು, ಯಾವುದೇ ಅನುದಾನಕ್ಕೂ ಕೂಡ ಕತ್ತರಿ ಹಾಕಲ್ಲ ಅಂತ ಹೇಳ್ತಾ ಇತ್ತು. ಆದರೆ ಈಗ ಕೆಲವೊಂದಿಷ್ಟು ಪ್ರೂಫ್ಗಳು ಸಿಗ್ತಾ ಇರೋದು ನೋಡ್ತಾ ಇದ್ರೆ ಕತ್ತರಿ ಹಾಕಿರ್ತಾರೆ ಇವರು. ಮಾಡಿದ್ರೆ ಹಂಗಾದರೆ ಗ್ಯಾರಂಟಿಗೆ ದುಡ್ಡು ಹಣವನ್ನು ಹೆಂಗೆ ಹೊಂದಿಸ್ತಾರೆ ಅನ್ನುವಂಥ ಪ್ರಶ್ನೆ. ದಲಿತ ಅನುದಾನದ ಗ್ಯಾರಂಟಿ ಬಳಸಿದ್ದಕ್ಕೆ ಕಲ್ಯಾಣ ಯೋಜನೆಗಿಲ್ವ ಹಣ? ಪರಿಶಿಷ್ಟರ ವಿವಿಧ ಜಾತಿವಾರು 6 ನಿಗಮ ಇದೆ, 2 ಆಯೋಗಗಳಿದ್ದಾವೆ, ಅಲ್ಲಿಗೆ ಇನ್ನೂ ಕೂಡ ಹಣ ಹಂಚಿಕೆ ಆಗಿಲ್ಲ. 25% ಅಷ್ಟೇ ಅನುದಾನ ಬಿಡುಗಡೆ ಮಾಡಿಲ್ಲ ಸರ್ಕಾರ. ಗಂಗಾ ಕಲ್ಯಾಣ, ವಾಹನ, ಭೂ ಒಡೆತನ, ವಿದ್ಯಾರ್ಥಿ ವೇತನ ಅದೆಲ್ಲ ಕೊಡೋರು ಯಾರು? ಹಾಗಾದರೆ ಅದಕ್ಕೆ ಫಲಾನುಭವಿಗಳು ಇದ್ದಾರೆ, ಕಾಯ್ತಾ ಇರ್ತಾರೆ. ಅವ್ರಿಗೆ ಇಲ್ಲ, ಖಾಲಿ ಕೈ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನೋ ಕನಸೊತ್ತಿರ್ತಾರೆ, ಕಿರು ಸಾಲ ಪಡ್ಕೋಬೇಕು ಅಂತ ಮತ್ತಾರೋ ಟ್ರೈ ಮಾಡ್ತಿರ್ತಾರೆ. ಹಿಂಗೆ ಮಾಡಿ ಆರ್ಥಿಕ ನೆರವಿಂದ ವಂಚಿತರಾಗ್ತಾ ಇದ್ದಾರೆ. ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದಿಂದ 100 ಕೋಟಿ, ಸರ್ಕಾರದಿಂದ ಬಿಡುಗಡೆಯಾಗಿರೋದು 25 ಕೋಟಿ ಮಾತ್ರ. 75 ಕೋಟಿ ಎಲ್ಲಿ? ತಾಂಡಾ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ, ಆದರೆ ಅದ್ರ ಬದಲು ಕೊಟ್ಟಿರೋದು 15 ಕೋಟಿ. ಮಿಕ್ಕಿದ್ದೆಲ್ಲೋಯ್ತು? ಚರ್ಮ ಕೈಗಾರಿಕಾ ಅಭಿವೃದ್ಧಿಗೆ 35 ಕೋಟಿ, ಆದರೆ ಅದರಲ್ಲಿ ಸಿಕ್ಕಿರೋದು 8.75 ಕೋಟಿ ಅಷ್ಟೇ. ಮಿಕ್ಕಿದ್ದೆಲ್ಲೋಯ್ತು? ಆಮೇಲೆ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ 3.75 ಕೋಟಿ ರೂಪಾಯಿ. ಬೋವಿ ಅಭಿವೃದ್ಧಿ ನಿಗಮಕ್ಕೆ 55 ಕೋಟಿ ರೂಪಾಯಿ ಬರಬೇಕಿತ್ತು, ಬಂದಿರೋದು 13.75 ಕೋಟಿ. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಬರಬೇಕಾಗಿದ್ದ 50 ಕೋಟಿ, ಅದರಲ್ಲಿ ಬಂದಿರೋದು 12.5 ಕೋಟಿ. ಮಿಕ್ಕಿದ್ದೆಲ್ಲೋಯ್ತು ಅನ್ನೋ ಪ್ರಶ್ನೆ.